ಮೀನರಾಶಿಯವರಿಗೆ ಈ ತಿಂಗಳು ಹೇಗಿದೆ, ಅವರು ಈ ವರ್ಷದಲ್ಲಿ ಮುಖ್ಯವಾಗಿ ಜಾಗ್ರತೆ ವಹಿಸಬೇಕಾಗಿರುವಂಥ ವಿಚಾರಗಳು ಏನು, ಹಾಗೂ ಮೀನರಾಶಿಯವರು ಸ್ವತಃ ಗುರುವಿನ ಆಧಿಪತ್ಯದಲ್ಲಿ ಬೆಳೀತಾ ಇರುವಂತಹ ಅದ್ಭುತ ವ್ಯಕ್ತಿಗಳು. ಅವರ ಜನ್ಮರಾಶಿಯ ಅಧಿಪತಿ ಗುರು. ಆದ್ದರಿಂದ ಸಹಜವಾಗಿ ಮೀನರಾಶಿಯಲ್ಲಿರೋರೆಲ್ಲರಿಗೂ ಕೂಡ ಒಂದು ತಾಕತ್ತು ಅಂತ ಇರುತ್ತೆ. ಧರ್ಮದಲ್ಲಿ ಒಂದು ಪ್ರಜ್ಞೆ ಹಾಗೂ ಒಂದು ಪ್ರಾಮಾಣಿಕ ಜೀವನ ಮತ್ತು ಪರೋಪಕಾರ, ಒಂದು ಮಾನವೀಯತೆ, ಇವುಗಳಿಂದ ಮೀನರಾಶಿಯವರು ಮೆರೀತಾರೆ. ಮಾನವೀಯತೆ ಅಂದರೆ ಮೀನರಾಶಿಯವರು ಅಂತ ಅರ್ಥ. ಮತ್ತು ಸ್ವಲ್ಪ ಹೆಣ್ಣು ಸ್ವಭಾವ, ಕೋಮಲ ಮನಸ್ಸು, ಅದು ಬೃಹಜ್ಜಾತಕದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಜಲಪರದನ ಭೋಕ್ತ ದಾರವಾಸೋನುರಕ್ತಃ ಸಮರುಚಿರ ಶರೀರಸ್ತುಂಗನಾಸೋ ಬೃಹತ್ಕಃ ಅಭಿಭವತಿ ಸಪತ್ನಾನ್ ಸ್ತ್ರೀಜಿತಶ್ಚಾರುದೃಷ್ಟಿ ದ್ಯುತಿನಿಧಿ ಧನಭೋಗಿ ಪಂಡಿತಶ್ಚಾಂತ್ಯರಾಶೌ. ಅಂದರೆ ಮೀನರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ಇಲ್ಲಿ ವರ್ಣನೆ ಮಾಡ್ತಾ, ಒಳ್ಳೆಯ ಶರೀರ, ನೋಡಲಿಕ್ಕೆ ತುಂಬ ಸುಂದರವಾಗಿ ಇರ್ತಾರೆ, ಮೂಗು ಎತ್ತರವಾಗಿ ಇರುತ್ತೆ, ಶರೀರ ಸ್ವಲ್ಪ ದೊಡ್ಡದಾಗಿರುತ್ತೆ, ಶತ್ರುಗಳನ್ನು ಗೆಲ್ತಾರೆ. ಅಂದರೆ ಅವರು ಬುದ್ಧಿಶಕ್ತಿಯಿಂದಲೇ ಶತ್ರುಗಳನ್ನು ಗೆಲ್ತಾರೆ. ಆದರೆ ಸ್ವಲ್ಪ ಕಾಮದಲ್ಲಿ ಆಸಕ್ತಿ ಇರುತ್ತೆ ಇವರಿಗೆ. ಮತ್ತು ತುಂಬ ಶ್ರೀಮಂತರಾಗಿರ್ತಾರೆ, ಹಣ ಸುಖವಾಗಿ ಸಿಗುತ್ತೆ ಇವರಿಗೆ ಅಂತ ಇದು ಮೀನರಾಶಿಯವರಿಗೆ ಹೇಳಿರುವಂಥ ಒಂದು ಶ್ಲೋಕ. ಸಾಮಾನ್ಯವಾಗಿ ಮೀನರಾಶಿ ಅಂತಂದರೆ ಅದು ಜಲತತ್ವದ ರಾಶಿ. ಮೀನವೇ ಮೀನು ಎಲ್ಲಿರುತ್ತೆ? ನೀರಿನಲ್ಲಿರುತ್ತೆ. ಆದ್ದರಿಂದ ಇವರಿಗೆ ನೀರು ಹಾಗೂ ನೀರಿನಲ್ಲಿ ಬರುವಂತಹ ಪದಾರ್ಥಗಳು ಇದೆಲ್ಲ ಇವರಿಗೆ ಸ್ವಲ್ಪ ಇಷ್ಟ ಜಾಸ್ತಿ. ಆದ್ದರಿಂದ ಈ ಮೀನರಾಶಿಯವರು ಗುರುವಿನ ಆಧಿಪತ್ಯಕ್ಕೆ ಒಳಪಟ್ಟಿರೋದ್ರಿಂದ ಒಂದು ತುಂಬ ಒಳ್ಳೆಯ ರಾಶಿ, ಸಾತ್ವಿಕರು, ಸಹೃದಯರು. ಇಂತಹ ಮೀನರಾಶಿಯವರಿಗೆ ಈಗ ಶನಿ ಸ್ವಸ್ಥಾನದಲ್ಲಿ ಇರೋದರಿಂದ, ಮತ್ತು ದ್ವಿತೀಯ ಸ್ಥಾನದಲ್ಲಿ ರವಿ ಬುಧ ಯೋಗ, ಅಂದರೆ ಬುಧಾದಿತ್ಯ ಯೋಗ ದ್ವಿತೀಯ ಸ್ಥಾನದಲ್ಲಿದೆ. ಧನಸ್ಥಾನದಲ್ಲಿ ಬುಧ ಹಾಗೂ ರವಿ ಇವರಿಬ್ಬರು ಈ ತಿಂಗಳು, ಮತ್ತು ಚತುರ್ಥದಲ್ಲಿ ಗುರು, ತೃತೀಯದಲ್ಲಿ ಶುಕ್ರ. ಹೀಗೆ ಇವರಿಗೆ ಸದ್ಯದ ಜಾತಕದ ಪರಿಸ್ಥಿತಿ ಹೀಗಿದೆ. ಹೀಗಿರೋದ್ರಿಂದ ಇವರಿಗೆ ಜೂನ್ ತಿಂಗಳು ಆದಮೇಲೆ ಪಂಚಮದಲ್ಲಿ ಗುರು ಪ್ರವೇಶ ಮಾಡ್ತಾನೆ. ಆಗ ಮಕ್ಕಳಾಗದವರಿಗೆ ಮಕ್ಕಳಾಗುವಂತಹ ಯೋಗ ಇದೆ, ಮತ್ತು ವಿದ್ಯಾರ್ಜನೆಗೆ ಹೆಚ್ಚಿನ ಅವಕಾಶ ಇದೆ. ಪುನಃ ಗುರು ವಕ್ರ ಆದಾಗ ಸ್ವಲ್ಪ ಸಮಸ್ಯೆ ಇದೆ. ಆದರೆ ಗುರು ಸಾಮಾನ್ಯ ಒಂದು ವರ್ಷ ಪಂಚಮ ಸ್ಥಾನದಲ್ಲಿರೋದ್ರಿಂದಾಗಿ ಇವರಿಗೆ 7.5 ನಡೀತಾ ಇದ್ದರೂ, ಜನ್ಮದಲ್ಲಿ ಶನಿ ಇದ್ದರೂ ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಬೋದು. ಯಾಕೆಂದರೆ ಗುರುವಿನ ಬಲ ಇರುತ್ತೆ ಮೀನರಾಶಿಯವರಿಗೆ. ಸಾಮಾನ್ಯವಾಗಿ ಇದು ಮೀನರಾಶಿಯವರಿಗಿರುವಂಥ ಒಂದು ಪಾಸಿಟಿವ್ ಯೋಚನೆ. ಅಂದರೆ ವಾಸ್ತವವಾಗಿ ಕೆಲವೊಂದು ಇವರಿಗೆ ಸಮಸ್ಯೆಗಳು ಏನು ಬರುತ್ತೆ ಅದಕ್ಕೆ ಇವರು ಪೂರ್ವಭಾವಿಯಾಗಿ ಸಿದ್ಧರಾಗಿಬಿಟ್ರೆ ಮೀನರಾಶಿಯವರು ಸಹಜವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಆ ಸಿದ್ಧತೆಯನ್ನು ತಿಳಿಸುವುದೇ ನನ್ನ ಮುಖ್ಯ ಉದ್ದೇಶ ಆಗಿದೆ. ಒಂದು ಫ್ಲೈಟ್ ಹತ್ತಲಿಕ್ಕೆ ಹೋಗ್ತಿರ್ತಾರೆ, ಆ ಫ್ಲೈಟು ಅಥವಾ ಯಾವುದೊಂದು ಕಾರ್ ಹತ್ತಲಿಕ್ಕೆ ಹೋಗ್ತಿರ್ತಾರೆ. ಆ ಕಾರು ಆಕ್ಸಿಡೆಂಟ್ ಆಗುತ್ತೆ ಅಂತ ಒಬ್ಬನಿಗೆ ಗೊತ್ತಿದೆ. ಆದ್ದರಿಂದ ಏನಾದರೂ ಮಾಡಿ ಆ ಕಾರನ್ನು ಹತ್ತದು ಇವನು ತಪ್ಪಿಸ್ಬೇಕು ಅಂತ ಇವನು ಏನೋ ಮಾತಾಡ್ಕೊಂಡು ನಿಂತು ಬಿಡ್ತಾನೆ. ಇವ್ರಿಗೆ ಸಿಟ್ಟು, ನನ್ನ ಕಾರಲ್ಲಿ ಮಿಸ್ ಆಯಿತು ಅಂತ. ಆದರೆ ನೋಡಿದ್ರೆ ಕಾರ್ ಮಿಸ್ ಆಯಿತು, ಆಮೇಲೆ ಕಾರ್ ಆಕ್ಸಿಡೆಂಟ್ ಆಯಿತು, ಇವ್ರ ಕೈಯೋ ಕಾಲೋ ಮುರಿತಾಯಿತು, ಹೆಲ್ಪ್ ಮಾಡಿದೆ, ನೀನು ತುಂಬ ಉಪಕಾರ ಮಾಡಿದೆ ಅಂತ ಕೃತಜ್ಞತೆ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಗ್ರಹಗಳೆಲ್ಲವೂ ಕೂಡ ಹಾಗೆ ಮಾಡುತ್ತವೆ. ಅಂದರೆ ಮುಂದೆ ನಮಗೆ ಏನೋ ಅನರ್ಥ ಆಗ್ತಾ ಇರುತ್ತೆ, ಅದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇರುತ್ತವೆ. ಅಂದರೆ ನಾವು ಅದಕ್ಕೊಂದು ಕೃತಜ್ಞತೆಯನ್ನು ಹೇಳಬೇಕು. ಈ ಬಾರಿ ಇವರಿಗೆ ಮೀನರಾಶಿಯವರಿಗೆ ಕಾಪಾಡುವಂತಹ ಗ್ರಹ ಅಂತಂದರೆ ಅದು ಗುರುಗ್ರಹವೇ. ಜೂನ್ ತಿಂಗಳ ಅನಂತರದಲ್ಲಿ ಈಗ ಸುಖ ಸ್ಥಾನದಲ್ಲಿ ಅಂದರೆ ಚತುರ್ಥದಲ್ಲಿ ಗುರು ಇದ್ದರೂ ಕೂಡ ಹೆಚ್ಚಿನ ಫಲ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಜೂನ್ ತಿಂಗಳ ನಂತರ ತುಂಬ ಇವರಿಗೆ ಸ್ವಲ್ಪ ಅನುಕೂಲ ಆಗುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ನಾನು ಹೇಳುವಂತಹ ವಿಷಯಗಳನ್ನು ಸ್ವಲ್ಪವೂ ಉದಾಸೀನ ಮಾಡದೆ ನೀವು ಕೇಳಬೇಕು. ಆಗ ನಿಮ್ಮ ಜೀವನ ಸಹಜವಾಗಿ ನಡೆದುಕೊಂಡು ಹೋಗುತ್ತೆ, ಯಾವ ಸಮಸ್ಯೆಗಳು ಕೂಡ ಉಂಟಾಗೋದಿಲ್ಲ. ಆದರೂ ಕೂಡ ಅಲ್ಲಲ್ಲೇ ಪರಿಹಾರ ಆಗಿಬಿಡುತ್ತೆ. ಇಲ್ಲದೇ ಇದ್ದರೆ ಸ್ವಲ್ಪ ಸಮಸ್ಯೆ ಇದೆ. ಲಗ್ನದಲ್ಲಿ ಶನಿ ಇದ್ದರೆ, ಅಂದರೆ ರಾಶಿಯಲ್ಲೇ ಶನಿ ಇದ್ದರೆ
ಏನಾಗುತ್ತೆ? ಪ್ರಥಮೇ ರವಿಜೇ ವಿಷವನ್ಹಿ ಹತಃ ಸ್ವಜನೈರ್ವಿಯುತಃ ಕೃತಬಂಧವಧಃ ಪರದೇಶಮುಪೇತ್ಯ ಸುಹೃದ್ಭವನೋ ವಿಮುಖಾರ್ತಸುತೋಟಕದೀನಮುಖಃ. ರಾಶಿಯಲ್ಲಿ ಶನಿ ಇದ್ದಾಗ ಒಂದು ವಿಷದ ಭಯ, ಅಂದರೆ ಫುಡ್ ಪಾಯ್ಸನ್ ಅಂತಾರಲ್ಲ ಅದಾಗುತ್ತೆ, ಮತ್ತು ಬೆಂಕಿಯ ಭಯ, ಮತ್ತು ಹತಃ ಅಂತಲೇ ಹೇಳ್ತಾರೆ. ಅಂದರೆ ನೀವೇನು ಪ್ರಾಯಶ್ಚಿತ್ತ ಮಾಡ್ಕೊಳ್ದೇನೆ ಅಂದರೆ ಬೆಂಕಿಯಿಂದಲೇ ಆ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಮತ್ತು ತುಂಬ ಬೇಕಾದವರು ಅವರ ವಿಯೋಗ ಆಗಿಬಿಡುತ್ತೆ. ಆಮೇಲೆ ಬಂಧನ ಅಂದರೆ ಜೈಲು, ಕಾರಾಗೃಹ ಇತ್ಯಾದಿಗಳು, ಆಮೇಲೆ ಆಕ್ಸಿಡೆಂಟ್ ಮೊದಲಾದವುಗಳು. ಪರದೇಶಮುಪೇತ್ಯ ಸುಹೃದ್ಭವನೋ ವಿಮುಖಾರ್ತಸುತೋಟಕದೀನಮುಖಃ. ಒಂದು ವೇಳೆ ಅವರು ತಮ್ಮ ಸ್ಥಳ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದರೆ ಅಲ್ಲಿ ಭಿಕ್ಷಾಟನ ಮಾಡುವಂತಹ ಸಂದರ್ಭ ಬಂದ್ಬಿಡುತ್ತೆ ಅಂತ. ಸಾಮಾನ್ಯವಾಗಿ ಈ ಜನ್ಮಶನಿ ಅನ್ನುವಂಥದ್ದು 7.5ನಲ್ಲಿ ಜನ್ಮಶನಿ ಸ್ವಲ್ಪ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ. ಅಂದರೆ 7.5 ವರ್ಷದ ಶನಿ ಒಬ್ಬ ರಾಶಿಗೆ 7.5 ವರ್ಷ ಅವನು ಸಾಮಾನ್ಯವಾಗಿ ತನ್ನ ಪ್ರಭಾವವನ್ನು ತೋರಿಸ್ತಾನೆ. ಆ 7.5 ವರ್ಷದಲ್ಲಿ ಪ್ರಧಾನ ಘಟ್ಟ ಅಂದರೆ ಅದು ಜನ್ಮ. ಅದರಲ್ಲಿ ತಂದೆ ತಾಯಿಗಳ ವಿಯೋಗ ಆಗ್ಬೋದು, ಅಥವಾ ತುಂಬ ತೀರಾ ಪರಿಚಿತರ ವಿಯೋಗ ಆಗ್ಬೋದು, ಅಥವಾ ತುಂಬ ಮಾನಸಿಕ ಹಿಂಸೆ ಆಗ್ಬೋದು, ಕಾಲಿನ ಸಮಸ್ಯೆ ಆಗುತ್ತೆ. ಶನಿ ದೋಷ ಇದ್ದವರಿಗೆ ಸಾಮಾನ್ಯವಾಗಿ ಕಾಲಿಗೆ ಪೆಟ್ಟು ಬೀಳುತ್ತೆ, ಕಾಲಿಗೆ ಇನ್ನೇನೋ ಸಮಸ್ಯೆಗಳು ಬರುತ್ತೆ. ಇದೆಲ್ಲ ಶನಿಯಿಂದ ಉಂಟಾಗುವಂಥದ್ದು. ಅಥವಾ ಭಿಕ್ಷೆ ಬೇಡಿಸ್ತಾನೆ, ಯಾರ ಹತ್ರನೂ ಹೋಗಿ ನನಗೇನೋ ಸಾಲ ತೀರಿಸ್ಲಿಕ್ಕಾಗ್ತಿಲ್ಲ, ಸ್ವಲ್ಪ ಹಣ ಕೊಡು ಅಂತ. ಭಿಕ್ಷೆ ಅಂದರೆ ಭಿಕ್ಷಾಟನ ಪಾತ್ರೆ ಇಟ್ಕೊಂಡು ಹೋಗಬೇಕು ಅಂತೇನಿಲ್ಲ. ಹಾಗೆ ಸಾಲ ಮಾಡುವಂತಹ ಸ್ಥಿತಿ ಬರುತ್ತೆ. ಸಾಲ ಮಾಡಿದ್ಮೇಲೆ ಅದಕ್ಕೆ ಬಡ್ಡಿ ಕಟ್ಟಲಿಕ್ಕಾಗಲ್ಲ, ಅಥವಾ ಸಾಲ ತೀರಿಸ್ಲಿಕ್ಕಾಗಲ್ಲ. ಇದೆಲ್ಲ ಶನಿಯಿಂದ ಬರುವಂತಹ ಸಮಸ್ಯೆಗಳು. ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ತುಂಬ ಸುಲಭ ಮತ್ತು ತುಂಬ ಮ್ಯಾಜಿಕ್ಕು. ಏನು ಅಂದರೆ ಸಮುದ್ರ ಮಥನ ಚಿಂತನೆ ಮಾಡಿಬಿಡಬೇಕು, ಯಾವ ಸಮಸ್ಯೆ ಬರಲ್ಲ. ಅಲ್ಲಿ ಏನಾಗುತ್ತೆ, ದೇವತೆಗಳು ಮತ್ತು ಅಸುರರು ಇಬ್ಬರೂ ಕೂಡ ಮಂದರ ಪರ್ವತವನ್ನು ಕ್ಷೀರ ಸಮುದ್ರದಲ್ಲಿ ಇಟ್ಟು ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಜೋರಾಗಿ ಕಡಿತಾ ಇದ್ದಾರೆ. ಈ ಕಡೆ ಅಸುರರು ಒಮ್ಮೆ ಕಡಿತಾರೆ, ಆ ಕಡೆ ದೇವತೆಗಳು ಒಮ್ಮೆ ಕಡಿತಾರೆ. ಹೀಗೆ ಕಡಿಬೇಕಾದ್ರೆ ಆ ಕಡಿತದ ರಭಸಕ್ಕೆ ಆ ಮಂದರ ಪರ್ವತ ಕಳಚಿ ಬಿದ್ದು ಹೋಗಿಬಿಡುತ್ತೆ. ಯಾಕೆಂದರೆ ಮಂದರ ಪರ್ವತ ಅದು ಚಿನ್ನದ ಪರ್ವತ. ಆ ಚಿನ್ನದ ಪರ್ವತವನ್ನು ತಡೆದುಕೊಳ್ಳಿಕ್ಕೆ ವಾಸುಕಿಗೆ ಆಗೋದಿಲ್ಲ. ಅವನು ಎಷ್ಟು ಗಟ್ಟಿ ಮಾಡ್ಕೋಬೇಕು, ಹೊಟ್ಟೆ ಎಷ್ಟು ಗಟ್ಟಿ ಮಾಡಿಕೊಂಡ್ರೂ ಕೂಡ ಆ ಜಾರಿ ಹೋಗುತ್ತೆ, ಜಾರಿ ಬಿದ್ದು ಹೋಗಿಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟರು ದೇವತೆಗಳು ಅಸುರರ ಜೊತೆ ಸಂಧಿಯನ್ನು ಮಾಡಿಕೊಳ್ತಾರೆ, ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಮತ್ತು ಮಂದರ ಪರ್ವತ ತರ್ತಾರೆ, ವಾಸುಕಿ ತರ್ತಾರೆ, ಎಲ್ಲರೂ ಕೂಡ ಸೇರ್ತಾರೆ. ಮಂದರ ಪರ್ವತದಿಂದ ಕ್ಷೀರ ಸಮುದ್ರ ಮಥನ ಮಾಡಬೇಕು, ಅಮೃತ ಬರುತ್ತೆ ಅನ್ನುವಷ್ಟರಲ್ಲಿ ಪರ್ವತವೇ ಬಿದ್ದೋಯ್ತು. ಎಲ್ಲಿಗೆ ಬಿದ್ದೋಯ್ತು? ಸಮುದ್ರದ ಆಳಕ್ಕೆ ಬಿದ್ದೋಯ್ತು. ಏನು ಮಾಡೋದೇನು, ಬೇರೆ ಯಾವುದೂ ಇಲ್ಲ. ಇದ್ದು ಮಂದರ ಪರ್ವತ ಒಂದು ಮಾತ್ರ ಕಡ್ಗೋಲಾಗಲಿಕ್ಕೆ ಸಾಧ್ಯ. ಎಂಥ ಸಮಸ್ಯೆ ಅನುಭವಿಸ್ತಾರೆ ಅಂದರೆ ಎಲ್ಲರೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡ್ತಾರೆ. ಅಸುರರು ಇದಾಗಲ್ಲ ಹೋಗಲ್ಲ, ಸುಮ್ಮನೆ ನಾವು ಈ ದೇವತೆಗಳ ಮಾತು ಕೇಳ್ಕೊಂಡು ನಾವು ಹಾಳಾದು ಅಂತ ಅವರು ಬೈಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಯುದ್ಧ ಆಗಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಆ ಸಂದರ್ಭದಲ್ಲಿ ದೇವತೆಗಳು ನೋಡೋಣ ಅಂತ ಲಕ್ಷ್ಮೀನಾರಾಯಣ ದೇವರಲ್ಲಿ ಶರಣಾಗತರಾಗ್ತಾರೆ. ದೇವರು ಹಸನ್ಮುಖಿಯಾಗಿ ಸುಮ್ಮನೆ ಏನೋ ಮಾತನಾಡೋಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಇಣುಕಿ ನೋಡ್ತಾರೆ ಕ್ಷೀರ ಸಮುದ್ರವನ್ನು. ಇಣುಕಿ ನೋಡಿದಾಗ ಅಲ್ಲಿ ಬುಳು 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 ಅಂತ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಒಂದು ದೊಡ್ಡ ದೇಹ. ಏನಿದು ಕ್ಷೀರ ಸಮುದ್ರದಲ್ಲಿ, ಯಾರಿದು ಅಂತ ಹೀಗೆ ನೋಡ್ತಾರೆ. ಮಂದರ ಪರ್ವತ ಅಳ್ಳಾಡಲಿಕ್ಕೆ ಶುರುವಾಗಿದೆ. ಅಲ್ಲಿ ದೇವರು ಕೂರ್ಮ ಅನ್ನುವಂತಹ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಬೃಹದಾಕಾರ ಕೂರ್ಮ ವಿಗ್ರಹ. ಅವನು ಆ ಮಂದರ ಪರ್ವತದ ಕೆಳಗೆ ಹೋಗಿ ಆ ಮಂದರ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಮಂದರ ಪರ್ವತ ಮೇಲೆ ಬಂದಿದೆ. ಕೂರ್ಮರೂಪಿಯಾದ ಪರಮಾತ್ಮ ಅದನ್ನು ಎತ್ತಿ ಹಿಡಿದುಕೊಂಡಿದ್ದಾನೆ. ಯೋಜನದಷ್ಟು ಅಗಲ ವಿಸ್ತಾರವಾದ ಕೂರ್ಮ ರೂಪ, ಅದ್ಭುತ ರೂಪ. ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ. ಅದ್ಭುತವಾದ ಕೂರ್ಮ ರೂಪ. ಅದನ್ನು ನೋಡಿ ಎಲ್ಲ ದೇವತೆಗಳು ಕೂರ್ಮನಿಗೆ ಜಯವಾಗಲಿ ಅಂತ ಕೂರ್ಮಾವತಾರ ಆಯಿತು ಅಂತ ತುಂಬ ಸಂತೋಷ ಪಡ್ತಾರೆ. ಮೊದಲು ಈ ವೈವಸ್ವತ ಮನ್ವಂತರ ಪ್ರಾರಂಭ ಆಗಲಿಕ್ಕೆ ಮೀನು ಕಾರಣ. ಮೀನರಾಶಿಯವರು ತಿಳ್ಕೊಳ್ಬೇಕು, ತುಂಬ ಮುಖ್ಯ ಇವರಿಗೆ ನಾನು ಹೇಳ್ತಾ ಇರುವಂತಹ ಕಥೆ. ಮೀನಿಂದ ಈ ಮನ್ವಂತರ ಪ್ರಾರಂಭ ಆಯಿತು, ವೈವಸ್ವತ ಮನ್ವಂತರ. ಅಂದರೆ ಮತ್ಸ್ಯರೂಪಿಯಾದ ಪರಮಾತ್ಮನೇ
ಈ ವೈವಸ್ವತ ಮನ್ವಂತರವನ್ನು ಪ್ರಾರಂಭ ಮಾಡಿತ್ತು. ಅದಾದ ಮೇಲೆ ಅಮೃತ ಸಿಕ್ಕಿದ್ದು ದೇವತೆಗಳಿಗೆ ಕೂರ್ಮನಿಂದ. ದೇವತೆಗಳಿಗೆ ಅಮೃತ ಸಿಕ್ಕ ಮೇಲೆ ನಾವೆಲ್ಲ ಭದ್ರರಾದವು, ಸುಭದ್ರರಾದವು. ಆದ್ದರಿಂದ ಅನಂತರ ನಡೆದ ಅವತಾರವೇ ಕೂರ್ಮ ಅವತಾರ. ಈ ಮೀನ ರಾಶಿಯವರಿಗೆ ಮೀನು ಮುಖ್ಯ. ಮೀನು ಅಂತಂದರೆ ಯಾರು? ಮತ್ಸ್ಯರೂಪಿಯಾದ ಪರಮಾತ್ಮ, ಅವನ ಸ್ಮರಣೆಯನ್ನು ಮಾಡಬೇಕು. ಆಮೇಲೆ ಈ ಕ್ಷೀರ ಸಮುದ್ರ ಮಥನ ಮಾಡಬೇಕಾದ್ರೆ ಕೂರ್ಮರೂಪಿಯಾದ ಪರಮಾತ್ಮ ಮಂದರ ಪರ್ವತವನ್ನು ಎತ್ತಿ ಹಿಡ್ದ ಹಾಗೇ ಎತ್ತಿ ಹಿಡ್ಕೊಂಡಿದ್ದ. ಸಮುದ್ರ ಮಥನ ಆಗುವ ತನಕವೂ ಹಾಗೆ ಎತ್ತಿ ಹಿಡಿದುಕೊಂಡಿದ್ದ ಕೆಳಗಡೆ. ಅವನ ದೇಹದ ಮೇಲೆ ಅಷ್ಟು ಭಾರವಾದ ಪರ್ವತ ಉಜ್ಜಿ 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 ಎಷ್ಟು ಗಾಯ ಆಗಿರಬೇಕಲ್ವ. ಆದರೆ ಅವನು ಅಪ್ರಾಕೃತ ಶರೀರ, ಅವನಿಗೆ ಗಾಯ ಆಗೋದಿಲ್ಲ. ಅವನು ಹಾಗೇ ಎತ್ತಿ ಹಿಡಿದುಕೊಂಡಿರ್ತಾನೆ. ಆಮೇಲೆಲ್ಲ ಸಮುದ್ರ ಮಥನ ಮುಗಿದು ಅಮೃತ ಎಲ್ಲ ಸಿಕ್ಕ ಮೇಲೆ ಅವನು ಅದನ್ನು ಶಾಂತಗೊಳಿಸ್ತಾನೆ. ಆಮೇಲೆ ಎದ್ದು ಮೇಲೆ ಬರ್ತಾನೆ. ಅವನೇ ಬಂದು ಲಕ್ಷ್ಮೀ ದೇವಿಯನ್ನು ವಿವಾಹವಾಗ್ತಾನೆ ನಾರಾಯಣ ಸ್ವರೂಪದಿಂದ ಆಗಮಿಸಿ. ಹೀಗೆ ಆ ಕೂರ್ಮರೂಪಿಯಾದ ಪರಮಾತ್ಮ ಶನಿದೇವರಿಗೆ ಅವನು ನಿಯಾಮಕ ದೇವತೆ. ಅದು ಇಲ್ಲಿ ಹೇಳಬೇಕಾಗಿರುವಂಥ ವಿಷಯ. ಯಾರು ರಾಹುದೋಷದಿಂದ ಭಯವನ್ನು ಹೊಂದುತ್ತಾ ಇರ್ತಾರೆ ಅವರು ವರಾಹನ ಚಿಂತನೆಯನ್ನು ಮಾಡಬೇಕು. ಹಾಗೆಯೇ ಯಾರು ಶನಿದೋಷದಿಂದ ಬಾಧ್ಯರಾಗ್ತಾ ಇರ್ತಾರೆ, ಶನಿದೋಷದಿಂದ ಸಂತ್ರಸ್ತರಾಗ್ತಾ ಇದ್ದಾರೆ, ಅವರಿಗೆ ಇರುವ ಮಾರ್ಗ ಒಂದೇ ಒಂದು, ಎರಡು ಮಾರ್ಗ ಇಲ್ಲ. ಇಲ್ಲಿ ನಾವು ಇನ್ನೇನೋ ಮಾಡ್ಬೋದಾ? ಶನಿ ದೇವಾಲಯಕ್ಕೆ ಹೋಗಿಬಿಟ್ಟು ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿಬಿಟ್ರೆ ಪರಿಹಾರ ಆಗುತ್ತಾ? ಆಗುತ್ತೆ, ಪೂರ್ಣ ಮಟ್ಟದಲ್ಲಿ ಆಗಲ್ಲ. ಪೂರ್ಣ ಮಟ್ಟದಲ್ಲಿ ಶನಿದೋಷ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಕೂರ್ಮ ಅಷ್ಟೇ. ನಿಮಗೆ ಕೂರ್ಮಾವತಾರದ ಬಗ್ಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ಅಥವಾ ನಮಗೆ ಅದನ್ನು ನೀವು ನಗಣ್ಯ ಮಾಡಿರಿ, ಸಂಬಂಧವೇ ಇಲ್ಲ. ದಶಾವತಾರದಲ್ಲಿ ಎರಡನೇ ಅವತಾರ ಕೂರ್ಮಾವತಾರ. ನೀವು ಕೂರ್ಮನ ಚಿಂತನೆಯನ್ನು ಮಾಡಲೇಬೇಕು. ಅದು ನಾನಿಲ್ಲಿ ಹೇಳಿರುವ ಕಥೆಯನ್ನು ಸ್ಮರಣೆ ಮಾಡಿಕೊಂಡು ಕೂರ್ಮನ ಚಿಂತನೆಯನ್ನು ಮಾಡಿದ್ರೆ ಶನಿದೋಷ ಖಂಡಿತ ಬರಲ್ಲ. ಖಂಡಿತವಾಗಿಯೂ ಕೂಡ ಜನ್ಮ ಶನಿ ತೊಂದರೆ ಕೊಡಲ್ಲ. ಅರ್ಥ ಆಯ್ತಾ? ಕೊಡಲ್ಲ. ನೀವು ಹೆಚ್ಚು ಮಟ್ಟಿನಲ್ಲಿ, ಅದಕ್ಕೆ ನೋಡಿ, ಇದು ಬಹುಶಃ ತಮಿಳ್ನಾಡಲ್ಲಿ ಒಂದು ಕೂರ್ಮಾವತಾರ ಇದೆ, ಕೂರ್ಮ ದೇವಸ್ಥಾನ ಇದೆ. ನೀವು ಗಮನಿಸಿ ಇಂಟರ್ನೆಟ್ಟಲ್ಲಿ. ಅಲ್ಲಿ ದಿವಸಕ್ಕೆ 5,000ದಿಂದ 10,000 ಜನ ಹೋಗಿ ದರ್ಶನ ಮಾಡಿ ಬರ್ತಾರೆ. ಯಾಕೆ ಕೂರ್ಮ ದೇವಸ್ಥಾನಕ್ಕೆ ಯಾಕೆ ಇಷ್ಟೊಂದು ಜನ ಹೋಗ್ತಾರೆ ಅಂತ ಕ್ಯೂರಿಯಾಸಿಟಿಲಿ ನೋಡಿದ್ರೆ ಎಲ್ಲರೂ ಹೋಗೋದು ಶನಿದೋಷ ಪರಿಹಾರಕ್ಕೆ. ಈ ಜನಸಾಮಾನ್ಯರಿಗೆ ಗೊತ್ತಿದೆ ಶನಿದೋಷ ಪರಿಹಾರ ಆಗಬೇಕು ಅಂದರೆ ಕೂರ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಮ್ಮ ಭಾರತದಲ್ಲಿರೋದು ಕೂರ್ಮ ದೇವಸ್ಥಾನ ಅದು ಒಂದೇ, ಇನ್ಯಾವುದೂ ಇಲ್ಲ. ಮತ್ತೆ ಅದು ಒಂದೇ ಇರೋದು, ಇತಿಹಾಸ ಪ್ರಸಿದ್ಧವಾದದ್ದು. ಅಲ್ಲಿಗೆ ದಿವಸಕ್ಕೆ 5,000ದಿಂದ 10,000 ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದರೆ ಶನಿದೋಷ ಪರಿಹಾರ ಆಗಲಿ ಅಂತ. ಅಂದರೆ ಈ ಶನಿದೋಷ ಪರಿಹಾರ ಮಾಡಿಕೊಳ್ಬೇಕು ಅಂದರೆ 7.5 ಇರೋರು ಅವಶ್ಯವಾಗಿ ಕೂರ್ಮನ ಚಿಂತನೆಯನ್ನು ಮಾಡಬೇಕು. ಆಮೇಲೆ ನೀವು ಎಳ್ಳೆಣ್ಣೆ ದೀಪ, ಎಳ್ಳೆಣ್ಣೆ ದಾನ ಎಲ್ಲ ಅನಂತರ. ಯಾರು ಕೂರ್ಮನನ್ನು ಸ್ಪಷ್ಟವಾಗಿ ಚಿಂತನೆ ಮಾಡ್ತಾರೋ, ಈ ಕೂರ್ಮ ಶಾಲಿಗ್ರಾಮಕ್ಕೆ ಅಭಿಷೇಕ ಅಂತ ನೀವು ಕೆಲವು ಮಠಗಳಲ್ಲೆಲ್ಲ ಕೇಳಿರ್ಬೋದು. ಕೂರ್ಮ ಶಾಲಗ್ರಾಮ ಅಂತ ಕೇಳಿರ್ಬೋದು. ಅದೆಲ್ಲ ಇದೇ ಉದ್ದೇಶದಲ್ಲೇ, ಶನಿದೋಷ ಪರಿಹಾರವೇ ಮುಖ್ಯ ಉದ್ದೇಶ. ಆ ಕೂರ್ಮರೂಪಿಯಾದ ಪರಮಾತ್ಮ ಎಂಥವರನ್ನು ಕಾಪಾಡ್ತಾನೆ ಅಂತಂದರೆ ಅವರಿಗೆ ಬೇರೆ ಎಲ್ಲೂ ದಿಕ್ಕಿಲ್ಲ. ಪೂರ್ತಿ ಕೈ ಕಾಲೆಲ್ಲ ಮುರಿದೋಗಿದೆ, ಆಯಿತಾ, ಓಡಬೇಕಾಗಿದೆ. ಯಾಕೆಂದರೆ ಶತ್ರುಗಳು ಅಟ್ಟಿಸ್ಕೊಂಡು ಬರ್ತಿದ್ದಾರೆ, ಶಕ್ತಿ ಇಲ್ಲ. ಅಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಕೂರ್ಮಾವತಾರ ಸ್ವೀಕಾರ ಮಾಡಿರೋದು. ನಮ್ಮ ಕೈ ಕಾಲು ಗಟ್ಟಿ ಇದ್ದಾಗ ಶತ್ರುಗಳು ಬಂದಾಗ ಓಡೋಗ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿಕ್ಕೆ ಬೇರೆ ಬೇರೆ ಅವತಾರಗಳಿದೆ. ಆದರೆ ಇಲ್ಲ, ಕೈ ಕಾಲೆಲ್ಲ ನಜ್ಜುಗುಜ್ಜು ಆಗೋಗಿದೆ, ಶತ್ರುಗಳು ಅಟ್ಟಿಸ್ಕೊಂಡು ಬರ್ತಿದ್ದಾರೆ, ಓಡಬೇಕು, ಶಕ್ತಿ ಇಲ್ಲ. ಆಗ ಕೂರ್ಮಾವತಾರ ಬರ್ತಾನೆ. ಅವನು ದೇಹದ ಒಳಗಡೆ ಬಂದು ಸೇರಿಕೊಳ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಶನಿ ದೋಷ ಇರುವವರು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಇತ್ತು. ಅದಾದ ಮೇಲೆ ಮಾಡಬೇಕಾದದ್ದು ನಿತ್ಯವೂ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ನೀವು ತುಪ್ಪದ ದೀಪ ಹಚ್ಚುವುದೇ ಬೇಡ, ಶುದ್ಧವಾದ ಎಳ್ಳೆಣ್ಣೆ. ಅದನ್ನು ಹೇಳ್ತೀನಿ, ಇದಿಯಮ್ ಅಂತ ಎಳ್ಳೆಣ್ಣೆ ಸಿಗುತ್ತೆ. ನೀವು ಮಿಲ್ಲಿಗೆ ಹೋಗಿ ಒಳ್ಳೆ ಶುದ್ಧವಾದ ಎಳ್ಳು ಹಾಕಿ ಎಣ್ಣೆ ತೆಗೆದಿರ್ತಾರೆ ಅಂತ ನಂಬಲಿಕ್ಕೆ ಹೋಗಬೇಡಿ, ಯಾವುದು ಶುದ್ಧವಾಗಿರಲ್ಲ. ಇದಿಯಮ್ ಅಂತ ಒಂದು ಕಂಪ್ನಿದು ಒಳ್ಳೆ ಎಳ್ಳೆಣ್ಣೆ ಇರುತ್ತೆ, ಅದು ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ. ಅಂಥ ಒಳ್ಳೆಯ ಎಳ್ಳೆಣ್ಣೆ ತಂದು ದೇವ್ರಿಗೆ ದೀಪ ಹಚ್ಚಬೇಕು. ಎಳ್ಳೆಣ್ಣೆ ದೀಪ ಸೂರ್ಯೋದಯ ಸೂರ್ಯಾಸ್ತ ಕಾಲದಲ್ಲಿ ಕೂರ್ಮರೂಪಿಯಾದ ಪರಮಾತ್ಮನಿಗೆ ಆ ಸಮುದ್ರ ಮಥನದಲ್ಲಿ ಉದ್ಭವನಾಗಿರುವಂಥ ಧನ್ವಂತರಿಯ ಸ್ಮರಣೆಯನ್ನು ಮಾಡಿ ನೀವು ಹಚ್ಚಿದ್ರೆ ಯಾವ ಸಮಸ್ಯೆ ಆಗಲ್ಲ. ಇಲ್ಲದೇ ಇದ್ದರೆ ಬಂಧು ವಿಯೋಗ, ಈಗ ಹೇಳಿದ್ನಲ್ಲ,
ಮರಣ ಭಯ, ಆಕ್ಸಿಡೆಂಟ್ಗಳು ಎಲ್ಲ ಆಗುತ್ತೆ ಜನ್ಮ ಶನಿಯಿಂದ. ಬೇಕಾದ್ರೆ ಕೇಳಿ ನೀವು ಅನುಭವ, ಯಾರಾದರೂ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ ಕೇಳಿ ಯಾವಾಗಾಯಿತು ಅಂತ. ವಿಚಾರ ಮಾಡಿದಾಗ ಅವರಿಗೆ 7.5 ಜನ್ಮ ಶನಿಯಲ್ಲೇ ಆಗಿರುತ್ತೆ. ಯಾರಾದರೂ ಮನೇಲಿ ಡೆತ್ ಆಗಿದ್ದರೆ ಕೇಳಿ, ನಿಮ್ಮದು ಅಲ್ಲಿ ಮುಖ್ಯಸ್ಥರ ಯಾರಿರ್ತಾರೆ ಅವ್ರಿಗೆ 7.5 ನಡೀತಾ ಇರುತ್ತೆ. ಅದು ನೀವು ವಿಚಾರ ಮಾಡಿ, ನೀವು ಬೇಕಾದ್ರೆ ಈ ವಿಷಯದಲ್ಲಿ ಚೆನ್ನಾಗಿ ವಿಮರ್ಶೆ ಮಾಡಿ. 7.5 ಇಂಥ ಅಷ್ಟಮ ಶನಿ ಮತ್ತು ಜನ್ಮ ಶನಿ ಇದೆರಡರಲ್ಲಿ ಇಂಥ ಅನರ್ಥಗಳು ನಡೀತಾ ಇರುತ್ತೆ. ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಸುಲಭ. ನಾ ಈಗ ಹೇಳುವಂತೆ ಮಾಡಿಬಿಟ್ರೆ ಖಂಡಿತ ಅದು ಶ್ರೇಯಸ್ಸಾಗುತ್ತೆ. ಎಳ್ಳೆಣ್ಣೆ ದಾನ, ಎಳ್ಳು ದಾನ ತೊಗೊಳ್ಳೋರು ಯಾರೂ ಇಲ್ಲ ಈಗ. ಅದು 2 kg ಎಳ್ಳು, 2 kg ಎಳ್ಳೆಣ್ಣೆ ಎಲ್ಲ ಕೊಟ್ಟರೆ ಒಂದು 5 ಗ್ರಾಮ್ ಚಿನ್ನ ಕೊಡಬೇಕು. ಒಂದು 10-15 ಸಾವಿರ ರೂಪಾಯಿ ದಕ್ಷಿಣೆ ಕೊಡಬೇಕು. ಅಷ್ಟೆಲ್ಲ ಕೊಡ್ಲಿಕ್ಕೆ ನಮ್ಮ ಕೈಲೂ ಆಗಲ್ಲ, ತೊಗೊಳ್ಳೋರು ಯಾರೂ ಇರಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಿತ್ಯವೂ ದೇವರಿಗೆ ದಾನ, ಎಳ್ಳೆಣ್ಣೆ ದಾನ ನಿತ್ಯವೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೊತ್ತು, ದಿವಸವಿಡೀ ಉರಿದ್ರೂ ಪರವಾಗಿಲ್ಲ, ಶುದ್ಧವಾದ ಎಳ್ಳೆಣ್ಣೆ. ಅದನ್ನು ಬಿಟ್ಟು ನೀವು ದೀಪದ ಎಣ್ಣೆ ಎಲ್ಲ ತಂದು ಬಿಟ್ಟು ಹಚ್ಚಿದ್ರೆ ಅದು ಅನರ್ಥ. ಅದೆಲ್ಲ ಪೆಟ್ರೋಲಿಯಂ ಆಯಿಲ್ಗಳು, ಯಾವುದು ಎಳ್ಳೆಣ್ಣೆ ಅಲ್ಲ, ಅದು ಯಾವುದೂ ಕೂಡ ಎಳ್ಳೆಣ್ಣೆ ಅಲ್ಲ. ಎಳ್ಳು ಎಣ್ಣೆಯಿಂದಲೇ ದೀಪ ಹಚ್ಚಬೇಕು, ಅದೇ ಶುದ್ಧವಾದದ್ದು. ಶಕ್ತಿ ಇದ್ದರೆ ಜಾಸ್ತಿ ಹಚ್ಚಿ, ಶಕ್ತಿ ಇಲ್ಲದೇ ಇದ್ದರೆ ಕಮ್ಮಿ ಹಚ್ಚಿ, ಅಷ್ಟೇ ಅಲ್ಲ. ಮತ್ತು ನೀವು ದೇಹಕ್ಕೆ ಎಳ್ಳೆಣ್ಣೆಯನ್ನು ಹಚ್ಕೊಳ್ಬೇಕು. ತಿಲಸ್ನಾಯಿ, ತಿಲಭೋಜಿ ಅಂತ ಹೇಳಿದಂತೆ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ, ಅನಿಷಿದ್ಧ ವಾರಗಳಲ್ಲಿ, ಅನಿಷಿದ್ಧ ತಿಥಿಗಳಲ್ಲಿ, ದಿವಸವೂ ಅಲ್ಲ. ಅದರಲ್ಲಿ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ. ಮತ್ತು ಎಳ್ಳು ಭಕ್ಷಣ, ಎಳ್ಳು ದಿವಸ ಎಳ್ಳು ಬೆಲ್ಲ, ಆ ಬೆಲ್ಲದ ಜೊತೆ ಎಳ್ಳು ನೈವೇದ್ಯ ಮಾಡೋದು, ಅಲ್ಲಿ ಶನೈಶ್ಚರನನ ಕೂರ್ಮರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡೋದು, ಭಕ್ಷಣ ಮಾಡೋದು, ಹಾಗೆ ಬಂಧು ಜನಗಳಿಗೆ ಅದನ್ನು ಹಂಚೋದು, ಈ ರೀತಿಯಲ್ಲಿ ಮಾಡ್ಬೋದು. ಇದಾದ ಮೇಲೆ ಶನಿದೇವರ ನಮಸ್ಕಾರ, ಶನಿದೇವರ ದೇವಾಲಯಕ್ಕೆ ಗಮನ, ಮತ್ತು ಎಳ್ಳು ದೀಪ ಹಚ್ಚೋದು, ಅದೆಲ್ಲ ಆಮೇಲೆ. ಅದು ಕೂಡ ಒಳ್ಳೆಯದೇ. ಬಟ್ ಇದನ್ನು ಬಿಟ್ಟು ಮಾಡಬಾರ್ದು ಇದು ತುಂಬ ಮುಖ್ಯ. ಹೀಗೆ ಮೀನರಾಶಿಯವರಿಗೆ ಈಗ ಶನಿ ಜನ್ಮದಲ್ಲಿರೋದ್ರಿಂದ ಇವರು ಅವಶ್ಯವಾಗಿ ಇದನ್ನು ಮಾಡಬೇಕು. ಜೂನ್ ಆದಮೇಲೆ ಗುರುಬಲ ಬರೋದ್ರಿಂದಾಗಿ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಇವ್ರಿಗೆ ಸಮಸ್ಯೆ ಯಾಕೆ ಅಂತಂದರೆ 12ನೇ ಮನೆಯಲ್ಲಿ ರಾಹು ಇದ್ದಾನೆ. ಜನ್ಮದಲ್ಲಿ ಶನಿ, 12ರಲ್ಲಿ ರಾಹು, ಈ ಕಡೆ 6ನೇ ಮನೆಯಲ್ಲಿ ಇದು ಕೇತು, ಇಷ್ಟೆಲ್ಲ ಇರೋದ್ರಿಂದಾಗಿ, ಮತ್ತು ರಾಹುಕೇತುಗಳಿಗೆ ವಕ್ರಗತಿ, ಅವರಿಗೆ ಸಾದಾ ಸೀದಾ ಗತಿ ಇಲ್ಲ. ಆದ್ದರಿಂದ ಅವ್ರ ಹೊಟ್ಟೆ ಒಳಗಡೆ ಎಲ್ಲ ಗ್ರಹಗಳು ಬರಲ್ಲ, ಹೊಟ್ಟೆ ಹೊರಗಡೆ ಎಲ್ಲ ಗ್ರಹಗಳು ಬರ್ತಾರೆ. ಎಲ್ಲ ಗ್ರಹಗಳು ಹೊಟ್ಟೆ ಹೊರಗೆ, ರಾಹುಕೇತುಗಳು ಈ ಕಡೆ ಇದ್ದಾರೆ. ಈ ಥರ ಇದೆ ಮೀನರಾಶಿಗೆ. ಆದ್ದರಿಂದ ವಿಶೇಷವಾಗಿ ಈ ಮೀನರಾಶಿಯವರು ತುಂಬ ಸಾತ್ವಿಕವಾದ ಸ್ವಭಾವದವರು. ಜಲತತ್ವದಲ್ಲಿ ಶನಿಯ ಪ್ರವೇಶ ಮಾಡಿದ್ದಾನೆ. ಅಂದರೆ ಜಲದ ಒಳಗಡೆ ಶನಿ ಇರೋದ್ರಿಂದಾಗಿ ಜಲದಿಂದ ಭಯ ಜಾಸ್ತಿ, ಜಲದಿಂದಲೇ ಹೆಚ್ಚಿನ ಭಯ ಜಾಸ್ತಿ. ಆದ್ದರಿಂದ ನೀರಿನಿಂದ ಸ್ವಲ್ಪ ದೂರ ಇರುವಂಥದ್ದೆಲ್ಲ ಒಳ್ಳೆಯದು. ಮತ್ತು ನೀರಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚು. ಅದು ನೀರಿನ ಕಾಯಿಲೆ ಅಂದರೆ ಶೀತ ಇತ್ಯಾದಿಗಳು, ನೀವೇ ಅರ್ಥ ಮಾಡಿಕೊಳ್ಳಿ ಅಂಥವೆಲ್ಲ. ಆದ್ದರಿಂದ ಮೀನರಾಶಿಯವರು ವಿಶೇಷವಾಗಿ ಗುರುವಿನ ಆರಾಧನೆ ತಪ್ಪದೇ ಮಾಡಿ, ಮತ್ತು ಇದನ್ನು ಕೂಡ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತ ನಮ್ಮಿಂದ ತಮಗೊಂದು ಉಪಕಾರ ಆಗಬೇಕು. ಅದರಿಂದಾಗಿ ಅಕ್ಷಯ ತೃತೀಯ ದಿವಸ ಶ್ರೀಕರ ನಾರಾಯಣ ದೇವರಿಗೆ ವಿಶೇಷವಾಗಿ ಒಂದು ಅರ್ಚನೆ ನಡೀತಾ ಇದೆ. ಇದು ವರ್ಷದಲ್ಲಿ ಬರುವಂತಹ ಎಲ್ಲ ಅನಿಷ್ಟಗಳ ಪರಿಹಾರಕ್ಕೋಸ್ಕರ ಆಯಾ ರಾಶಿ ನಕ್ಷತ್ರಗಳ ಉದ್ದೇಶದಲ್ಲಿ ನಾವು ಈ ಒಂದು ತ್ರಿಕಾಲ ಪೂಜೆಯನ್ನು ಏರ್ಪಾಡು ಮಾಡಿದ್ದೀವಿ. ಮೀನರಾಶಿಯವರು ವಿಶೇಷವಾಗಿ ಶನಿದೋಷ ಪರಿಹಾರಕ್ಕೋಸ್ಕರ ಶ್ರೀಕರ ನಾರಾಯಣ ದೇವರ ಒಂದು ಆರಾಧನೆಯನ್ನು ಮಾಡಿಸಿ. ನೀವು ಆ ಶ್ರೀಕರ ನಾರಾಯಣ ದೇವರನ್ನೇ ಕೂರ್ಮ ಸ್ವರೂಪ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕು. ಹಾಗೂ ಶ್ರೀಕರ ನಾರಾಯಣ ದೇವರಿಗೆ ತ್ರಿಕಾಲದಲ್ಲಿ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಿಸಬೇಕು. ಶನಿದೋಷದ ಆತ್ಯಂತಿಕ ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ವಿಷ್ಣು ಸಹಸ್ರನಾಮದ ಪಠನೆ. ನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಯಾರು 3 ಬಾರಿ ಹೇಳಿಕೊಳ್ತಾರೋ ಅವರಿಗೆ ಶನಿದೋಷ ಬರೋದಿಲ್ಲ ಅಂತ ಕೂಡ ವಿಶೇಷವಾಗಿ ಹೇಳಿದ್ದಾರೆ. ಅದು ನಮಗೆ ವರ್ಷಪೂರ್ತಿ ಆಗದೇ ಇದ್ದರೆ 1 ದಿವಸವಾದರೂ ಕೂಡ ಅದನ್ನು ನೀವು ಮಾಡಿಸಿ. 3 ಕಾಲದಲ್ಲೂ ಕೂಡ ವಿಷ್ಣು ಸಹಸ್ರನಾಮದಿಂದ ದೇವರಿಗೆ ಅರ್ಚನೆ ನಡೆಯುತ್ತೆ. ತುಂಬ ಸುಲಭ. ನಿಮ್ಮ ಮನೆಗೂ ಕೂಡ ಸುವರ್ಣಲೇಪಿತ ನಾಣ್ಯವೂ ಕೂಡ ನಿಮ್ಮ ಮನೆಗೆ ಸಂಪ್ರಾಪ್ತವಾಗುತ್ತೆ. ಈ ದೃಷ್ಟಿಯಿಂದ ನೀವು ಈ ಸುವರ್ಣ ಅಭಿಷೇಕ, ಅರ್ಚನೆ ಹಾಗೂ ಅಕ್ಷಯ ತೃತೀಯಾದ ವಿಶೇಷ ಆಚರಣೆ ಇವುಗಳಲ್ಲಿ ನೀವು ಭಾಗವಹಿಸಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ವರ್ಷದ ಈ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಶನಿ 26ನೇ ತಾರೀಕು ವಕ್ರಗತಿಗೆ ಹೋಗ್ತಾನೆ.
ಆಗ ಸ್ವಲ್ಪ ಸೆಪ್ಟೆಂಬರ್ 20 ವಕ್ರಗತಿಗೆ ಹೋಗ್ತಾನೆ. ಆಗ ಸ್ವಲ್ಪ ನಿಮಗೆ ಚೇತರಿಕೆ ಕಾಣಿಸುತ್ತೆ, ಒಳ್ಳೆಯದಾಗುತ್ತೆ. ಶುಭಮಸ್ತು. ಎಸ್ ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ.